ನೋಡಿ ಬಸವಣ್ಣ ಅವರೇ, ನಿಮ್ಮ ಮಗಳಂತೂ ನಮಗೆ ನಮ್ಮ ಮಗನಿಗೆ ಮನಸ್ಫೂರ್ತಿಯಾಗಿ ಒಪ್ಪಿಗೆ ಆಗಿದೆ. ನನಗಂತೂ ಈ ನಿಮ್ಮ ಮಾತು ಕೇಳಿ ತುಂಬ ಸಂತೋಷ ಆಯಿತು. ಹಾಗಾದರೆ ಮುಂದೆ ಮಾತುಕತೆ ಮದುವೆ ಬಗ್ಗೆ ತಾನೇ? ಹೌದು ಅಣ್ಣ ಅವರೇ, ಮುಂದೆ ಮದುವೆನಲ್ಲೇ ನಾವೆಲ್ಲ ಮೀಟ್ ಆಗೋಣ. ಅಯ್ಯೋ, ನಿಮ್ಮ ಮಾತು ತುಂಬ ಸಂತೋಷ ಆಯ್ತು ನನಗಂತೂ. ಅದು ಹಳ್ಳಿ ಹುಡುಗಿನ ನಿಮ್ಮಂಥ ಸಿಟಿ ಜನ ಹೇಗೆ ಮದುವೆ ಮಾಡ್ಕೊಂಡು ಹೋಗ್ತಿರೋ ಅಂತ ನಾನು ತುಂಬ ಚಿಂತೆ ಪಡ್ತಾ ಇದ್ದೆ. ಒಳ್ಳೇದಾಯಿತು, ಹೇಗೋ ನಮ್ಮ ಹುಡುಗಿ ನಿಮಗೆಲ್ಲ ಒಪ್ಪಿಗೆ ಆಯ್ತಲ್ಲ. ಹಾಗಾದರೆ ನಮ್ಮ ಹುಡುಗರು ನಿಮ್ಮೆಲ್ಲರಿಗೂ ಒಪ್ಪಿಗೆ ಆಗಿದಂತ ಆಯಿತು. ಹೌದು, ನಮಗೂ ಅಷ್ಟೇ. ನಿಮ್ಮ ಹುಡುಗ ತುಂಬ ಒಪ್ಪಿಗೆ ಆಗಿದ್ದಾರೆ. ಅಂದಂಗೆ ನೀನು ಕೆಲಸ ಮಾಡ್ಕೊಂಡಿದ್ಯಪ್ಪ? ಅದು ಅಮ್ಮ, ನಾನು ಒಂದು ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗ್ತಿದ್ದೀನಿ. ಓ ಹೌದಾ, ಸರಿಯಪ್ಪ. ಹಾಗಿದ್ಮೇಲೆ ಕೊಡೋದು ತೊಗೊಳೋದು ಮಾತಾಡ್ಕೊಂಡಿದ್ದು ಚೆನ್ನಾಗಿರ್ತಾ ಇತ್ತು. ಎಲ್ಲ ಮಾತುಕತೆ ಒಟ್ಟಿಗೆ ಮುಗ್ದಿದ್ರೆ ನಮ್ಮ ಮನಸ್ಸು ಸ್ವಲ್ಪ ನೆಮ್ಮದಿ ಆಗ್ತಾ ಇತ್ತು. ನೋಡಿ, ನೀವು ಸಂಕೋಚ ಬಿಟ್ಕೊಬಿಡಿ. ನೀವೇನು ಕೇಳ್ತಿರಲ್ಲ ಅದೆಲ್ಲದೂ ನನ್ನ ಮಗಳನ್ನ ಹಾಕಿ ಕಳಿಸ್ತೀನಿ. ನೋಡಿ ಸರೋಜ ಅವರೇ, ನಾನು ಇದ್ದಂಗೆ ಹೇಳ್ಕೊತೀನಿ. ನೀವು ಜಂಬ ಅಂತ ಅಂದ್ಕೊಂಡ್ರು ನನಗೆ ಚಿಂತೆ ಇಲ್ಲ. ನನಗೆ ನನ್ನ ಮೈನಲ್ಲಿ ಎಷ್ಟು ಬೇಕಲ್ಲ ಅಷ್ಟೆಲ್ಲ ಇದೆ. ಹಾಗಾಗಿ ನಿಮ್ಮ ಮೈಯಿಂದ ನಮಗೆ ನಿಮ್ಮ ಮಗಳನ್ನ ಕೊಟ್ಟರೆ ಸಾಕು, ಬೇರೆ ಏನೂ ಬೇಡ. ಅಯ್ಯೋ, ಎಂಥ ದೊಡ್ಡ ಮಾತು! ನಿಮಗೆ ದೊಡ್ಡ ಮನಸ್ಸು ಇದೆ ಕಣ್ರಿ. ಹೌದು, ನಮ್ಮ ಹೆಂಡತಿಯವ್ರು ಹೇಳ್ದಾಗೆ ನಮಗೆ ನಿಮ್ಮ ಕಡೆಯಿಂದ 1 ರೂಪಾಯಿನೂ ಬೇಡ. ಆ ಒಡವೆ ನಿಮ್ಗೇನು ಬೇಕಲ್ಲ ಅದನ್ನ ಹಾಕೋಬೋದು. ಯಾಕೆಂದರೆ ಎಲ್ಲ ತಾಯಿಗಳಿಗೂ ತನ್ನ ಮಕ್ಕಳಿಗೆ, ಅದು ಹೆಣ್ಮಕ್ಳಿಗೆ ಅಷ್ಟು ಒಡವೆ ಮಾಡಿಸ್ಬೇಕು, ಇಷ್ಟು ಒಡವೆ ಮಾಡಿಸ್ಬೇಕು ಅಂತ ಖಂಡಿತ ಆಸೆ ಇದ್ದೇ ಇರುತ್ತೆ. ಹಾಗಾಗಿ ನಿಮ್ಮ ಮಗಳಿಗೆ ಎಷ್ಟು ಒಡವೆ ಬೇಕಲ್ಲ ಅದನ್ನೆಲ್ಲ ಹಾಕಿ. ನಾನಂತೂ ಬೇಡ ಅನ್ನೋದಿಲ್ಲ. ಅದನ್ನು ಬಿಟ್ಟು ವರದಕ್ಷಿಣೆ, ವರೋಪಚಾರ, ಕಾರು, ಬೈಕು ಇದೆಲ್ಲ ಏನೂ ಬೇಡ. ನನ್ನ ಮಗಂಗೆ ಆಲ್ರೆಡಿ 2 ಕಾರಿದೆ. ಅದಲ್ಲದೆ ನಮ್ಮೆಲ್ಲರೂ ನಮ್ಮ ಒಬ್ಬರು 1 ಕಾರಿದೆ. ಹಾಗಾಗಿ ಅದೆಲ್ಲ ಏನೂ ಬೇಡ. ಏನೇ ಆಗಲಿ, ನಿಮ್ಮೊಂದು ಸಂಬಂಧ ನಮ್ಗೆ ಸಿಗೋಕ್ಕೆ ನಾವು ನಿಜ ಪುಣ್ಯ ಮಾಡಿದ್ದೀವಿ. ಹೌದು, ಅದು ನಿಮಗೆ ಮಗ ಒಬ್ಬನೇ ಇರೋದಾ? ಮಗ ಒಬ್ಬನೇ. ಆದರೆ ನನಗೊಬ್ಬ ಮಗಳಿದ್ದಾಳೆ. ಅದು ಇವನ್ ತಂಗಿ. ಅವಳು ಸದ್ಯಕ್ಕೆ ಇಲ್ಲಿಲ್ಲ, ಅವಳು ಮಂಗಳೂರಲ್ಲಿ ಓದ್ತಾ ಇದ್ದಾಳೆ. ಹಾಗಾಗಿ ನಾವು ಹೇಳಿದ್ವಿ ಈ ಥರ ನಿಮ್ಮ ಅಣ್ಣಂಗೆ ಹುಡುಗನ ಹೋಗ್ತಾ ಇದ್ದೀವಿ ಅಂತ. ಅವಳು ನನ್ನ ಕೈಲಿ ಈಗ ಬರೋಕ್ಕಾಗೋದಿಲ್ಲ, ನಾನು ಡೈರೆಕ್ಟಾಗಿ ಮದುವೆಗೆ ಬರ್ತೀನಿ ಮಮ್ಮಿ ಅಂದ್ಲು. ಹಾಗಾಗಿ ಬರೋಕ್ಕಾಗಿಲ್ಲ. ಇಲ್ಲ ಅಂದರೆ ಅವಳು ಕರ್ಕೊಂಡೇ ಬರ್ತಿದ್ವಿ. ತೊಂದರೆ ಇಲ್ಲ ಬಿಡಿ, ಮದುವೆಗೆ ಬರ್ತಾರಲ್ಲ ಆವಾಗ ನಮ್ಮೆಲ್ಲ ಪರಿಚಯ ಮಾಡ್ಕೋತೀವಿ. ಅಂದಂಗೆ ನಿಮ್ಮ ಹುಡುಗನೊಂದು ಬಾಯಿ ಬಿಟ್ಟು ಒಂದು ಮಾತು ಹುಡುಗಿ ಒಪ್ಪಿಗೆ ಅಂತ ಹೇಳಿದ್ರೆ ಚೆನ್ನಾಗಿರ್ತಿತ್ತೇನೋ. ಆಂಟಿ, ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡಿ. ನಿಮ್ಮ ಮಗಳು ನಮ್ಗೆ ಒಪ್ಪಿಗೆ ಆಗಿದ್ದಾಳೆ. ಅಪ್ಪ ಅಮ್ಮ ಒಪ್ಪಿಗೆ ಅಂದರೆ ನನಗೂ ಏನು ತೊಂದರೆ ಇಲ್ಲ. ಎಂಥ ದೊಡ್ಡ ಮನೆತನ ಆದ್ರೂ ಇಷ್ಟು ಚೆನ್ನಾಗಿ ಮಗನ ಬೆಳೆಸಿದ್ದೀರಾ ಅಂದರೆ ಅದು ಈಗಿನ ಕಾಲದಲ್ಲಿ ಸಿಟಿಲಿ ಇತ್ಕೊಂಡು ಅಪ್ಪ ಅಮ್ಮನ ಹುಡುಗನ ಒಪ್ಕೊತಿದ್ದಾನಲ್ಲ ಹುಡುಗ, ನಮಗೆ ಭಾಳ ಇಷ್ಟ ಆಯಿತು ಯಜಮಾನ್ರೆ. ಅಯ್ಯೋ, ಅದೇ ಹೋಗೋಣ ಅಂತೀರಾ? ಹೋಗಿ ಬರ್ತೀವಿ ಅಂತ ಹೇಳಿ. ಖಂಡಿತ ಹೋಗಿ ಬರ್ತೀವಿ. ಸರಿ, ಹಾಗಿದೆ. ಅನು, ಕುಂಕುಮ ತಗೋಬಾಮ. ಇಲ್ಲ, ಕುಂಕುಮ ತಗೊಂಡಾಯ್ತು. ನಾವು ಬಂದಾಗ ಕುಂಕುಮ ತಗೊಂಡೇ ಬಂದಿದ್ದು. ಓ ಹೌದಲ್ಲ, ಸರಿ, ನನಗದು ಮರ್ತ್ಬಿಟ್ಟಿದ್ದೆ. ಸರಿ, ನಾನು ಬರ್ತೀನಿ ರೀ, ಬನ್ರಿ ಹೋಗೋಣ. ಸಿದ್ಧಾರ್ಥವ್ರೆ, ಅಂದಂಗೆ ನಾನು ನಿಮ್ಮಂತೊಂದು ವಿಷಯ ಕೇಳಬೇಕಾಗಿತ್ತು. ಅದೇನು ಅಂದರೆ, ಹೇಳಿ ಪವನವರೇ, ಅದೇನಂತ ಹೇಳಿ, ಪರವಾಗಿಲ್ಲ. ನನಗೆ ಸ್ವಲ್ಪ ನಿಮ್ಮ ನಂಬರ್ ಬೇಕಿತ್ತು. ಹಾಂ, ನಂಬರ್ ನನ್ನ ಬೇಕಾ ಅಥವಾ ನನ್ನ ತಂಗಿದು ಬೇಕಿತ್ತಾ? ಇಲ್ಲಪ್ಪ, ಚಚೆ, ನಂಗೆ ಸದ್ಯಕ್ಕೆ ನಿಮ್ಮದೇ ಕೊಡಿ, ಆಮೇಲೆ ಬೇಕಾದರೆ ಅವ್ರು ತೊಗೊತೀನಿ. ನನಗೆ ಅರ್ಥ ಆಯಿತು ಬಿಡಿ. ನನ್ನ ಹತ್ರ ನಿಮ್ಮ ನಂಬರ್ ಇದೆ, ನಾನು ನಿಮ್ಗೆ ವಾಟ್ಸಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಬಾಯ್. ಅಪ್ಪ, ಈ ಸಂಬಂಧ ಸಿಕ್ಕಿದ್ದು ನನಗಂತೂ ತುಂಬ ಖುಷಿ ಇದೆಯಪ್ಪ. ಇಷ್ಟು ಶ್ರೀಮಂತರಾದರೂ ಸ್ವಲ್ಪ ಜಂಬ ಅಹಂಕಾರ ಏನೂ ಇಲ್ವಲ್ಲ? ಹೌದು ರೀ, ಅದಕ್ಕೆ ಅಲ್ವಾ ಗಾದೆ ಇರೋದು, ತುಂಬಿದ ಕೊಡ ತುಳ್ಕಲ್ಲ ಅಂತ. ಸರಿಯಪ್ಪ, ನನ್ನ ಕೆಲಸಕ್ಕೆ ಪರ್ಮಿಷನ್ ಹಾಕಿ ಬಂದಿದ್ದೀನಿ, ನಾನು ಹೊರಡ್ತೀನಿ. ಸರಿಪ್ಪ, ನಾನು ಬರ್ತೀನಿ, ಅಲ್ಲಿ ಬಿಟ್ಬಿಟ್ಟು ಬಾಪ್ಪ. ಅಪ್ಪ ದೇವ್ರೆ, ನನ್ನ ಮಗಳ ಸಂಸಾರ ಚೆನ್ನಾಗಿರ್ಲಪ್ಪ. ನನ್ನ ಜೀವನನೇ ಹಿಂಗಾಗೋಯ್ತು. ಆದರೆ ನನ್ನ ಮಗಳು ಒಳ್ಳೆ ಕಡೆ ಮದುವೆ ಹೋಗಿ ಚೆನ್ನಾಗಿ ಬಾಳ್ಬೇಕನ್ನೋದೇ ಈ ತಾಯಿ ಆಸೆ. ಮಾ, ಏನಮ್ಮ? ಅನು, ನಾನಿನ್ನ ಕೇಳೋದೇ ಮರ್ತೋಗ್ಬಿಟ್ಟೆ ಕಣೆ. ಹುಡುಗ ಹೇಗಿದ್ದಾನೆ? ತುಂಬ ಚೆನ್ನಾಗಿದ್ದಾನಲ್ವಾ? ಏನಮ್ಮ, ಈ ಮದುವೆಯಲ್ಲಿ ಬೇಕಾಗಿತ್ತಾ? ಅಲ್ಲ, ಅಷ್ಟು ಅರ್ಜೆಂಟ್ ಏನಿತ್ತು? ನನಗೆ ಇವಾಗಲೂ ಮದುವೆ ಹೋಗೋಕೆ ಇಷ್ಟ ಇಲ್ಲ ಅಮ್ಮ. ನಾನು ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ತೀನಿ. ನಿನ್ನ ಮದುವೆ ಆದರೂ ಇಲ್ಲಿ ಇರ್ಬೋದು ಕಣೆ, ಬರ್ತಾ ಹೋಗ್ತಾ ಇರ್ಬೋದು. ಆದರೆ ಇಂಥ ಒಳ್ಳೆ ಸಂಬಂಧ ನಮಗೆ ಇವಾಗ ಬಿಟ್ಟು ಸಿಗುತ್ತಾ ಹೇಳು? ನೋಡು, ಹುಡುಗ ಒಬ್ಬನೇ ಇಲ್ಲ, ಅವ್ರ ಅಪ್ಪ ಅಮ್ಮನೂ ಅಷ್ಟೇ ಎಷ್ಟು ಸಭ್ಯಸ್ತು ನೋಡ್ಕೋತಾರೆ. ಅಮ್ಮ, ಅದು ಹಂಗಲ್ಲಮ್ಮ, ನನಗೆ ಮದುವೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂದರೆ ನೋಡು ಮಗಳೇ, ನನ್ನ ಜೀವನದಲ್ಲಿ ನಾನು ಮಾಡಿದ ಒಂದೇ ನಿರ್ಧಾರದಿಂದ
ತುಂಬ ನೋಡಿದ್ದೀನಮ್ಮ. ಆದ್ದರಿಂದ ನನಗೊಂದು ಪಾಠ ಸಿಕ್ಕೈತೆ. ಎಲ್ಲ ಪ್ರೀತಿನೂ ಮೋಸ ಅಲ್ಲ, ಹಾಗೆ ಎಲ್ಲ ಮದುವೆನೂ ದುಃಖ ಅಲ್ಲಮ್ಮ. ನಾನು ನನ್ನ ಜೀವನದಲ್ಲಿ ಬಿದ್ದ ಜಾಗಕ್ಕೆ ನೀನು ಮತ್ತೆ ಬೀಳಬಾರ್ದಮ್ಮ. ಅದೇ ನನ್ನ ಆಸೆ. ನೀನು ಯಾವಾಗಲೂ ಖುಷಿಯಾಗಿರ್ಬೇಕಂತ ನಾನು ತುಂಬ ಆಸೆ ಪಡ್ತೀನಿ ಕಣೆ. ಈ ಮದುವೆ ಮಾಡ್ಕೊ ಅಂತ ನಾನು ಹೇಳ್ತಾ ಇರೋದು ನನ್ನ ನಾಟಕಲ್ಲಮ್ಮ, ನಿನ್ನ ಭವಿಷ್ಯ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ. ಅಮ್ಮ, ಅದು ನನಗೆ ಈ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲಮ್ಮ. ಯಾಕೆಂದರೆ ನಾನು ಬೇರೆಯವ್ರನ್ನ ಪ್ರೀತಿ ಮಾಡ್ತಿದ್ದೀನಿ. ಏನು? ನೀನು ಏನಮ್ಮ ಹೇಳ್ತಾ ಇದೀಯಾ? ನೋಡು ಮಗಳೇ, ನಾನು ಮಾಡಿದ ತಪ್ಪನ್ನ ನೀನು ಮಾಡೋದಕ್ಕೆ ಹೋಗ್ಬೇಡಮ್ಮ. ಪ್ರೀತಿ ಪ್ರೇಮ ಎಲ್ಲ ನಮ್ಮಂಥವ್ರಿಗಲ್ಲ. ನಾನು ಇದೇ ರೀತಿ ಪ್ರೀತಿ ಮಾಡಿ ನಂಬಿ ಮದುವೆಯಲ್ಲಿ ತಗೊಂಡಿದ್ದ ನಿರ್ಧಾರದಿಂದ ತುಂಬ ನೋವು ಕಂಡಿದ್ದೀನಿ. ಅದೇ ಥರ ನೀನು ಮೋಸ ಹೋಗ್ಬೇಡ ಮಗಳೇ. ನೀನು ಖುಷಿಗಾಗಿ ನಾನು ವಿರುದ್ಧ ಅಲ್ಲ ಮಗಳೇ, ಆದರೆ ನಿನ್ನ ಭವಿಷ್ಯ ನನ್ನ ಕಣ್ಮುಂದೆ ಇದೆ, ಯೋಚನೆ ಮಾಡು. ನೋಡು ಮಗಳೇ, ಬೇಡಮ್ಮ. ಈ ಪ್ರೀತಿ ಪ್ರೇಮ ಎಲ್ಲ ನಂತರ ನಂಬಿ ಮೋಸ ಹೋಗ್ಬೇಡ ಮಗಳೇ. ಈ ಸಂಬಂಧ ತುಂಬ ಚೆನ್ನಾಗಿದೆ ಕಣೆ. ನಿನ್ನ ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀಯಮ್ಮ, ಯೋಚನೆ ಮಾಡು. ನೀನು ದಡ್ಡಿ ಅಲ್ಲ. ನೀನು ನಮ್ಮ ಕಣ್ಣು ಮುಂದೆ ಏನೇನು ಆಗ್ತದೆ ಅಂತ ನಿಮಗೆಲ್ಲ ಗೊತ್ತು. ನಾನು ನಿಮ್ಮಪ್ಪನ ಪ್ರೀತಿ ಮಾಡಿನೇ ಮದುವೆ ಆದೆ. ನೋಡ್ತಿದ್ದಲ್ಲ ನನ್ನ ಜೀವನ ಹೇಗಿದೆ ಅಂತ. ಹಾಗೆ ಎಲ್ಲ ಪ್ರೀತಿನೂ ಹೀಗೆ ಹಾಕಂತಾನೆ ಹೇಳ್ತಾ ಇಲ್ಲ. ಎಲ್ಲೋ ಕೆಲವರಿಗೆ ಅವ್ರು ಯಾವ ಜನದಲ್ಲಿ ಪುಣ್ಯ ಮಾತ್ರ ಗೊತ್ತಿಲ್ಲ, ಅವ್ರು ಇಷ್ಟಪಟ್ಟಿರೋ ಪ್ರೀತಿ ಸಿಗುತ್ತೆ, ಆದರೆ ನನಗೆ ಸಿಗಲಿಲ್ಲ ಅಷ್ಟೇ. ಯೋಚನೆ ಮಾಡು ಮಗಳೇ, ನನಗೆ ಬಲವಂತ ಮಾಡೋದಿಲ್ಲ. ಏನಮ್ಮ ನೀಲ ಮೇಡಮ್ ಅವ್ರಿಗೆ ಇವತ್ತು ನಮ್ಮ ನೆನಪಾಗೋಯ್ತಾ? ಅಲ್ಲ ಕಣೆ, ನೀ ಇಷ್ಟೇ ಎಲ್ಲೊಂಟೋಗಿದ್ದೆ ಅಂತ ಈ ಕಡೆ ತಲೆನೇ ಹಾಕಿಲ್ಲ. ಅಯ್ಯೋ ಅದೆಲ್ಲ ಏನಿಲ್ಲ ರಾಧಾ, ನಮ್ಮ ಮನೆಗೆ ನನ್ನ ತಂಗಿ ಬಂದಿದ್ಲು, ನಿಂಗೆ ಗೊತ್ತಲ್ವಾ. ಆಮೇಲೆ ನನ್ನ ತಾಯಿ ನೋಡಬೇಕು ಅಂತ ಅನಿಸ್ತು. ನಾನು ನಮ್ಮ ಯಜಮಾನ್ರಿಗೆ ಹೇಳ್ದೆ ಹೋಗಿ ಬರ್ತೀನಿ ಅಂತ. ಇವ್ರನ್ನ ಕಳಿಸ್ಕೊಡ್ದೆ ಹೋದ್ರು. ಅದಕ್ಕೆ ಅಮ್ಮನ ಫೋನ್ ಮನೆ ಕಳ್ಸ್ಕೊಂಡೆ. ಇವಾಗ ಅಮ್ಮನ ಬಂದಿದ್ದಾರೆ. ಹಾಂ ಹಂಗೆ ಹೇಳಿ ಮತ್ತೆ. ತಾಯಿ ತಂಗಿ ಬಂದಿದ್ದಾರೆ, ಅದಕ್ಕೆ ಗೆಲ್ತೀರಿ ನೆನಪಾಗ್ತಾರ ನಿನಗೆ ಅಲ್ವಾ? ಹಾಗೇನೂ ಇಲ್ಲ ಕಣೆ. ಏನಂತೆ ನಿಮ್ಮಮ್ಮನ ಸಮಾಚಾರ? ಚೆನ್ನಾಗಿದ್ದಾರಂತ? ಚೆನ್ನಾಗೇನೋ ಇದ್ದಾರೆ. ಆದರೆ ನಮ್ಮಮ್ಮ ಹೇಳೋ ಪ್ರಕಾರ ನೋಡ್ತಿದ್ರೆ ನಮ್ಮಪ್ಪ ಸಾಲ ಮಾಡೋಗಿದ್ರೆ ಅಂತಾರೆ ಕಣೆ. ನನಗಂತೂ ನೆನಪಿರೋಂಗೆ ಅಪ್ಪ ಯಾವ ಸಾಲನೂ ಮಾಡಿಲ್ಲ. ಇಷ್ಟಕ್ಕೂ ಅಪ್ಪಗೆ ಸಾಲ ಮಾಡೋ ಅವಶ್ಯಕತೆ ಏನಿತ್ತು ಹೇಳು? ಹೌದಾ? ಸಾಲ ಮಾಡಿದ್ರೆ ಅಂತ ನಿಮ್ಮ ಚಿಕ್ಕಮ್ಮ ಹೇಳಿದ್ರಾ? ಅಮ್ಮ ಹೇಳ್ತಾ ಇದ್ರು. ಅದಕ್ಕೆ ನಾನು ಹೇಳಿದೆ. ಅದೇನೋ ನಂಗೆ ಗೊತ್ತಿಲ್ಲ ಕಣೆ, ನಮ್ಮ ಅಪ್ಪ ಏನೋ ವಿಲ್ ಮಾಡಿದಾರಂತೆ. ಏನೋ ಆ ಆಸ್ತಿ ಪೂರ್ತಿ ನನಗೆ ನನ್ನ ಮಕ್ಕಳಿಗೆ ಸೇರುತ್ತಾರ. ನನಗಿದ್ರ ಬಗ್ಗೆ ಯಾವ ವಿಚಾರನೂ ಗೊತ್ತಿರಲಿಲ್ಲ, ನನಗೆ ಯಾರೂ ಹೇಳಿರಲಿಲ್ಲ, ಅಪ್ಪನೂ ಸಹ. ಆದರೆ ಈಗ ನಮ್ಮಮ್ಮಂಗೆ ಅದೆಲ್ಲ ಮಾರೋ ಹಕ್ಕೇ ಇಲ್ವಂತೆ. ಏನಾದರೂ ಮಾರಬೇಕಂದ್ರೆ ಅದು ನನ್ನಿಂದ ಮತ್ತೆ ಸಾಧ್ಯ ಆಗುತ್ತಂತೆ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೌದಾ? ಅಲ್ಲ ಕಣೆ, ಆಸ್ತಿ ಮಾಡಿ ಸಾಲ ತೀರಿಸ್ಬೇಕು ಅಂತೆಲ್ಲ, ಅಷ್ಟೊಂದು ಸಾಲ ಇದೆಯಂತ? ಅದೇನಂತ ನಂಗೆ ಅರ್ಥ ಆಗ್ತಾ ಇಲ್ಲ ಕಣೆ. ನಮ್ಮ ಚಿಕ್ಕಮ್ಮ ಹೇಳೋ ಪ್ರಕಾರ ಸಾಲ ಇದೆ, ಬಟ್ ಯಾರಿಗೆ ಎಷ್ಟು ಕೊಡಬೇಕು ಅಂತ ಹೇಳ್ತಾ ಇಲ್ಲ. ಸಾಲ ಇದೆ ಅಂತ ಮಾತ್ರ ಹೇಳ್ತಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಣೆ. ಹೌದಾ? ಒಂದು ಕೆಲಸ ಮಾಡು, ನಿಮ್ಮ ಯಜಮಾನ್ರಿಗೆ ಹೇಳ್ಬಿಟ್ಟು ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡ್ಕೊ. ನಿಮ್ಮ ಚಿಕ್ಕಮ್ಮನ ಕೇಳು ಯಾರಿಗೆ ಎಷ್ಟು ಕೊಡಬೇಕು ಹೇಳು ಅಂತ. ಫೋನ್ಪೇ ಮಾಡ್ತೇನೆ ಅಂತ ಹೇಳು, ಆವಾಗ ಹೇಳಲೇಬೇಕಲ್ಲ, ಗೊತ್ತಾಗುತ್ತೆ. ಹೌದಲ್ವಾ? ತಡಿ, ನನಗೆ ಇವಾಗ ಐಡಿಯಾ ಬಂತು. ಓಹೋ, ಏನು ಇಬ್ರು ಗೆಲ್ತೇವೆ ಸೇರ್ಕೊಂಡ್ಬಿಟ್ಟಿದ್ದೀರಲ್ಲ. ಏನು ಸರೋಜಕ್ಕ, ನಿನ್ನ ಮಗಳ ನೋಡಕ್ಕೆ ಗಂಡಿನ ಕಡೆ ಬರ್ತಾರೆ ಅಂತ ಹೇಳಿದ್ರಲ್ಲ, ಬಂದಿದ್ರಾ? ಏನಂದ್ರು? ಓ ಹೌದಾ? ನನಗೆ ವಿಷಯ ಗೊತ್ತೇ ಇದ್ದಿಲ್ಲ. ನಿಂಗೆಲ್ಲಮ್ಮ ಗೊತ್ತಾಗುತ್ತೆ. ನೀನೇ ಒಂದು ವಾರದಿಂದ ಕಡೆಗೆ ಅಡ್ರೆಸ್ಸೇ ಇಲ್ಲ, ಇವಾಗ ತಾನೇ ಬಂದು ಕೂತ್ರೋ ಕಾಣ್ತಿದೆ. ಹೌದು ಸರೋಜಕ್ಕ, ಅದು ನಮ್ಮ ಮನೆ ಸ್ವಲ್ಪ ನೆಂಟರು ಬಂದಿದ್ರು, ಅಮ್ಮನ ತಂಗಿ, ಹಾಗಾಗಿ ನಾನು ಈ ಕಡೆ ಬರೋಕ್ಕಾಗಿರಲಿಲ್ಲ. ಹೌದಾ? ಹೋಗಲಿ ಬಿಡು. ಅಯ್ಯೋ ಹೌದು ಕಣೆ, ಬಂದಿದ್ರು. ಅದನ್ನ ಯಾಕಂತ ಕೇಳ್ತೀಯ? ಅವ್ರು ಎಷ್ಟು ಶ್ರೀಮಂತರಂದರೆ ಒಂದು ಚೂರು ಜಂಬ ಅಹಂಕಾರ ಏನೂ ಇಲ್ಲ ಕಣೆ. ಆ ಹುಡುಗ ಅಪ್ಪ ಅಮ್ಮನೂ ಅಷ್ಟೇ, ಒಂದು ಸ್ವಲ್ಪನೂ ಏನು ಇದು ಬಡವ್ರ ಮನೆ ಹಳ್ಳಿ ಅಂತ ಸ್ವಲ್ಪ ಮುಜುಗರ ಬೇಡವಾ? ಎಷ್ಟು ಚೆನ್ನಾಗಿ ಆರಾಮಾಗಿದ್ರು ಗೊತ್ತಾ? ಹೌದಾಗ? ಹಂಗಂದ್ರೆ ನಿಮ್ಮ ಮನು ಇಷ್ಟ ಆದ್ಲ ಹೇಗೆ? ಹಾಂ, ನಮ್ಮ ಮನು ಇಷ್ಟ ಆಗಿದ್ದಾಳೆ. ಹುಡುಗನ ತುಂಬ ಚೆನ್ನಾಗಿದ್ದಾನೆ, ಒಳ್ಳೆ ಶೋರೂಮ್ ಮುಂದೆ ಅನ್ಸುತ್ತಲ್ಲ ಗೊಂಬೆ ಪೇಟ್ ಹಾಗೆ ಇದ್ದಾನೆ ನೋಡು. ಏನೋ ದೇವ್ರ ದಯೆಯಿಂದ ಈ ಮದುವೆ ಆಗಿಬಿಟ್ರೆ ಸಾಕು. ಆದರೆ ಆ ಹುಡುಗನ ಕಡೆ ಒಂದು ಏನೂ ಸಮಸ್ಯೆ ಇಲ್ಲ. ಈಗ ನನ್ನ ಮಗಳ ಕಡೆಗೆ ಸಮಸ್ಯೆ ಇರೋದು. ಏನಂತೆ ಇವಳಿಗೆ? ಮದುವೆ ಇಷ್ಟ ಇಲ್ಲ ಅಂತ ಕುಂತಿದ್ದಾಳೆ. ಯಾಕಂತೆ? ಬಿಡು, ಹಾಗೆ ಎಲ್ಲರೂ ನಾವು ಹಾಗೆ ತಾನೆ, ಮದುವೆ ಮೊದಲು ಮದುವೆ ಬೇಡ ಬೇಡ ಅಂತ ಇರ್ತೀವಿ. ಮದುವೆ ಆಗುತ್ತೆ, ಆಮೇಲೆ ಇನ್ನೇನಿದೆ, ಸಂಸಾರ ಮಾಡೋದೆ. ಎಲ್ಲರೂ ಅಷ್ಟೇ ಬಿಡು ಅಕ್ಕ. ಎಲ್ಲ ಹುಡುಗರು ಬಾಯಲ್ಲಿ ಬರೋ ಮಾತು ಅದೇನೆ, ನನಗೆ ಮದುವೆ ಬೇಡ ಅನ್ನೋದು. ಹೌದು, ನಾನು ಹಾಗೆ ಅಂತಿದ್ದೆ. ಆದರೆ ಮದುವೆಗೆ ಮೊದಲು ಅಂದರೆ ನಮ್ಮಪ್ಪ ತೀರೋದ್ರಲ್ಲ, ಆಮೇಲೆ ನಾನು ಇವನ್ನ ಮದುವೆ ಆಗಿದ್ದು. ನನಗೆ ಮದುವೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆದರೆ ಹೀಗೆ ನೋಡು, ನನಗೆ ಬಂಗಾರದಂಥ ಗಂಡ ಸಿಕ್ಕಿದ್ದಾನೆ. ಇವಾಗ ಅನಿಸುತ್ತೆ ನಾನು ಅವಾಗ ತೀರ್ಮಾನ ತಗೋಬಾರ್ದಾಗಿತ್ತು ಅಂತ. ನೀಲಾ, ಯಾಕೆ ನಿನ್ನ ಮುಖ ಸಪ್ಪಗಿದೆ? ಏನಾದರೂ ಸಮಸ್ಯೆನಾ ಹೇಗೆ?
ಅದೇ ಇದೇನಿದು, ನಾನು ಬರೋದಕ್ಕೂ ಮೊದಲೇ ಮಾತುಕತೆ ಶುರು ಮಾಡ್ಕೊಬಿಟ್ಟಿದ್ರಲ್ಲ, ಅದೇಗಾಗುತ್ತೆ? ಅಯ್ಯೋ ಪವಿ ಬಾರೆ. ಅಲ್ಲ ನಾವು 4 ಜನ ಸೇರಿ ಇಷ್ಟು ದಿನ ಆಗಿತ್ತಲ್ಲ, ಎಲ್ರು ಅದಕ್ಕ ನಿಮ್ಮ ಮನೆಗಳು ನೆಂಟರು, ನೀಲಕ್ಕ ಮನೆಗಳು ನೆಂಟರು, ಸರೋಜಕ್ಕಂತೂ ಕಣ್ಣಿಗೆ ಕಾಣಿಸಲ್ಲ ಬಿಡಿ. ಇನ್ನು ನಾನು ಸ್ವಲ್ಪ ಬ್ಯುಸಿ ಆಗಿದ್ದೆ. ನೀನು ಏನೇ ಬ್ಯುಸಿ ಆಗಿರೋ ಕೆಲಸ ಮಾಡ್ತೀಯಾ, ಎಲ್ಲ ನಿನ್ನ ಗಂಡನ ಕೈಯಲ್ಲಿ ಮಾಡಿಸ್ತೀಯಪ್ಪ. ಹಾಗಿದ್ರು ನೀನು ಬ್ಯುಸಿನಾ? ಅದೇ ಅಪ್ಪ, ಹಂಗೆ ಕೇಳು. ಸರೋಜಕ್ಕ ಸುಮ್ಮನೆ ನೀನು. ನಿನಗಂತೂ ನನಗೇನು ಅಂದೆ ಹೋದ್ರೆ ತಿಂದಿದ ಊಟ ಅಜ್ಜಿನೂ ಆಗೋದಿಲ್ವೇನೋ, ಹಾಗೆ ಹೇಳ್ತೀಯಪ್ಪ. ಹಂಗಲ್ಲ ಕಣೆ, ನೀನೇನು ನಮ್ಮ ಮನೆಯಾಗ ಚಿಕ್ಕೋಳಲ್ವಾ, ಅದಕ್ಕೆ ರೇಗಿಸ್ತೀನಪ್ಪ. ತಪ್ಪ? ಅಯ್ಯೋ ತಪ್ಪಂತ ಯಾರು ಹೇಳಿದ್ರು? ನನಗೆ ನೀವು 3 ಜನ ಬಿಟ್ಟರೆ ಬೇರೆ ಯಾರು ಹೇಳ್ತಾರೆ? ಬೇರೆಯವ್ರು ಹೇಳ್ದೆ ಕೇಳ್ಬಿಡ್ತೀನಾ? ಆದ್ರೆ ನಾನು ಬರೋಕ್ಕೆ ಮೊದಲು ಏನೋ ಮಾತಾಡ್ತಿದ್ರಲ್ಲ, ಏನದು? ನೀಲಕ್ಕ ಏನು ಸಮಸ್ಯೆ ಅಂತ ಹೇಳ್ದಂಗಿತ್ತಪ್ಪ. ಏನಕ್ಕ? ಅದೇನಂದರೆ ನಾನು ವಿಷಯ ಹೇಳ್ಕೊಬಾರ್ದು ಇಲ್ಲವೋ ನನಗೆ ಗೊತ್ತಿಲ್ಲ. ನನಗೆ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳಿ, ಅದಕ್ಕೆ ಹೇಳ್ಕೊತೀನಿ. ನಮ್ಮ ಊರಿನ ನನ್ನ ತಂಗಿ ಬಂದಲ್ಲ, ಆವಾಗಿಂದ ನನಗೇನೋ ಒಂಥರ ಬೇಜಾರಾಗ್ತಾಯಿದೆ. ಬೇಜಾರು? ಇದಾಗಿ ಬೇಜಾರು? ಅದೇನಂದರೆ ನನ್ನ ತಂಗಿ ನಮ್ಮ ಯಜಮಾನ ಜೊತೆ ತುಂಬ ಸಲಿಗೆಯಿಂದ ಇರ್ತಾಳೆ. ಅಯ್ಯೋ ಅಷ್ಟೇ ತಾನೇ ಕಣೆ, ಸಾಮಾನ್ಯವಾಗಿ ಹಾಗೆ ಇರ್ತಾರಪ್ಪ. ಹೌದು ಕಣೆ, ಮಾವನಾದ್ನಿ ಅಂದರೆ ಹಾಗೆ ಇರ್ತಾರೆ. ಅಯ್ಯೋ ಹಂಗಲ್ಲ ಕಣೆ, ಇದು ಬೇರೆ ಥರನೇ. ಮೊದಲು ನಮ್ಮ ಯಜಮಾನ್ರು ಪ್ರತಿಯೊಂದಕ್ಕೂ ನನ್ನನ್ನೇ ಕರಿತಾಯಿದ್ರು, ನೀಲ ನೀಲ ಅಂತ. ಆದರೆ ಈಗ ನಾನು ಎಲ್ಲದಕ್ಕೂ ನನ್ನ ತಂಗಿನೇ ಕರಿತಿದ್ದಾರೆ. ನಮ್ಮ ಚಿಕ್ಕಮ್ಮ ಬಂದಮೇಲೆ ಜಾಸ್ತಿ ಆಗ್ಬಿಟ್ಟಿದೆ. ನಾನು ಏನು ಮಾಡಬೇಕು ಅಂತ ಅರ್ಥನೇ ಆಗ್ತಾಯಿಲ್ಲ. ಹೌದಾ ಇಲ್ಲಕ್ಕ? ಹಾಗಾದರೆ ಒಂದು ಕೆಲಸ ಮಾಡು, ನೀನು ನಿಮ್ಮ ಚಿಕ್ಕಮ್ಮನ ಮತ್ತು ನಿಮ್ಮ ತಂಗಿನ ಊರಿಗೆ ಕಳಿಸ್ಬಿಡು. ಅದೇಗಾಗುತ್ತೆ ಹೇಳು? ಅವ್ರು ನಾನೇ ಬಾ ಅಂತ ಕರೆದಿರೋದು, ಹಾಗೆಲ್ಲ ಮಾಡೋಕ್ಕಾಗಲ್ಲ. ಸುಮ್ಮನೆ ನೀನು. ನೋಡ್ತೀನಿ ನಾನು ಇನ್ನೊಂದು ಸ್ವಲ್ಪ ದಿವಸ. ಇದು ಹೀಗೆ ಮುಂದುವರ್ತಂದರೆ ಪವಿಗೆ ಹೇಳ್ದಾಗೆ ಮಾಡ್ತೀನಿ. ಸರಿ ಹಾಗೆ ಮಾಡು. ಕುತ್ಕೊಳ್ಳಿ ಎಲ್ಲರಿಗೂ. ನಾನು ಸಿಟಿಗೆ ಹೋಗಿದ್ದೆ, ಅಲ್ಲಿ ಇದು ತೊಗೊಬಂದಿದ್ದೀನಿ, ಪಕೋಡ ಮತ್ತು ದಿಲ್ ಪಸಂದ್ ತೊಗೊಬರ್ತೀನಿ, ತಿನ್ನೋಣ. ಸರಿ ಅಕ್ಕ, ಬೇಗ ತೊಗೊಬಾ, ನಾನು ತಿಂದು ಹೋಗ್ಬೇಕು. ಕುತ್ಕೊಳ್ಳೆ, ಆಯಿತು, ಇವಾಗ ತಾನೇ ಬಂದಿದೆ, ಹೋಗ್ತಾಳಂತೆ.